ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಪ್ರಮುಖವಾಗಿ ಜನಜೀವನ ಸಂಪೂರ್ಣವಾಗಿ ಇದರಿಂದ ಅಸ್ತವ್ಯಸ್ತವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಜಿಲ್ಲಾದ್ಯಂತ ಭಾರಿ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. 4 ದಿನಗಳಿಂದ ಎಡಬಿಡದೆ ವರ್ಷಧಾರೆ ಆಗ್ತಾ ಇದೆ. ಮನೆಯಿಂದ ಹೊರಬರೋಕೆ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಮಳೆ, ಶಾಲಾ ಕಾಲೇಜಿಗೂ ಕೂಡ ರಜೆ ಇಲ್ಲ. ಸೊ ಹಾಸನ ಮಲೆನಾಡು ಭಾಗ ಅಕ್ಷರಶಃ ಮಲೆನಾಡಿನ ರೀತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ 4 ದಿನದಿಂದ ಆಗ್ತಾ ಇರುವಂತಹ ಮಳೆ ಈಗಾಗಲೇ ಸರಣಿ ಅನಾಹುತಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಸನ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಇರ್ಬೋದು, ಈ ಥರ ಸುಮಾರು ಪ್ರಾಬ್ಲಮ್ಸ್ ಅಂತೂ ಅಲ್ಲಿ ಆಗ್ತಾ ಇದೆ. ಮರ ಧಾರಾಶಾಹಿ ಆಗೋದು ಇವೆಲ್ಲವೂ ಕೂಡ ಕಳೆದ 4 ದಿನಗಳಿಂದ ವಿಪರೀತವಾಗಿ ಆಗ್ತಾ ಇದೆ. ಸಾಮಾನ್ಯವಾಗಿ ಮುಂಗಾರು ಮಾರುತಗಳು ರಾಜ್ಯಕ್ಕೆ ಪ್ರವೇಶ ಮಾಡಿ ಫಸ್ಟು ಕರಾವಳಿಗೆ ಅಪ್ಪಳಿಸುತ್ತಲ್ಲ, ಉಳಿದ ಕಡೆಗೆ ವ್ಯಾಪಿಸೋದಕ್ಕೆ 1 ವಾರ ಅಟ್ಲೀಸ್ಟ್ ಟೈಮ್ ಬೇಕಾಗುತ್ತೆ. ಬಟ್ ಈ ಸಲ ಹಂಗೆ ಟೈಮೇ ಕೊಡ್ತಾ ಇಲ್ಲ. ಸುಧಾರಿಸ್ಕೊಳ್ಳೋದಕ್ಕೂ ವರುಣರಾಯ ಸಮಯವನ್ನು ಕೊಡ್ತಾ ಇಲ್ಲ. ಗಾಳಿ ಮಳೆ, ವಿಪರೀತವಾಗಿ ಗಾಳಿ ಮಳೆ, ವಾಹನ ಚಲಾಯಿಸೋದಕ್ಕೂ ಕೂಡ ಸವಾಲಿನ ಕೆಲಸ ಆಗ್ತಾ ಇದೆ. ಹಾಸನದಲ್ಲಿ ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಕೂಡ ನೇತಾಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಸಕಲೇಶಪುರ ಭಾಗದಲ್ಲಿ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಅಪಾರ ಅನಾಹುತಗಳು ಸಂಭವಿಸ್ತಿದೆ. ಯಾಕೆಂದರೆ ಸಕಲೇಶಪುರ ಹೇಳಿಕೇಳಿ ಮಲೆನಾಡು ಭಾಗ, ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಪೂರ್ವ ಮುಂಗಾರು ಆರಂಭದಲ್ಲೇ ಈ ರೀತಿಯ ಮಳೆ ಆಗ್ತಿರೋದು ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಹರಗರನಹಳ್ಳಿ, ದೀನೇಹಳ್ಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಕಡಿತಗೊಂಡು 3-4 ದಿನಗಳಾಗಿದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ನಾವಿರ್ತಕ್ಕಂತಹ ಗ್ರಾಮ ಹರಗರನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದಲ್ಲದೆ ಬೊಮ್ಮನಕೆರೆ, ದೀನೇಹಳ್ಳಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ. ಯಾಕೆಂದರೆ ಭಾರಿ ಬಿರುಗಾಳಿ ಸಹಿತ ನಿರಂತರವಾಗಿ ಮಳೆ ಆಗ್ತಿದೆ. ಈ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ವಿದ್ಯುತ್ ಕಂಬಗಳ ಮೇಲೆ ಮರಗಳು ಉರುಳು ಬೀಳ್ತಿದೆ. ಹಾಗಾಗಿ ವಿದ್ಯುತ್ ತಂತಿಗಳು ತುಂಡಾಗಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಮೊಬೈಲ್ನ ಚಾರ್ಜ್ ಹಾಕೊಳ್ಳೋಕ್ಕೂ ಸಹ ಇಲ್ಲಿ ವಿದ್ಯುತ್ ಇಲ್ಲ. ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನು ಇಲ್ಲಿ ಉಪಯೋಗಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಇದೇ ಗ್ರಾಮದಲ್ಲಿರ್ತಕ್ಕಂತಹ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕಳೆದ 2-3 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ವಿದ್ಯುತ್ ಸಂಪರ್ಕ ಯಾವಾಗಲಿಂದ ಕಡಿತಗೊಂಡಿದೆ? ಒಂದು 4-5 ದಿನದಿಂದ ವಿದ್ಯುತ್ ಏನೂ ಇಲ್ಲ. ತುಂಬಾ ಕಷ್ಟ ಆಗಿದೆ. ಕುಡಿಯೋಕ್ಕೆ ನೀರು ಇಲ್ಲ. ಕರೆಂಟ್ ಇದ್ದರೆ ಅಲ್ವಾ ನೀರು ಮೋಟ್ರ್ ಆನ್ ಮಾಡ್ಕೊಂಡು ತೊಗೊಳ್ಳೋದು. ಕಂಬ ಎಲ್ಲ ಬಿದ್ದೋಗಿದೆ. ಒಂದು ವಾರದಿಂದ ಇಲ್ಲ ಕರೆಂಟು. ಹಂಗಾಗಿ ಮಕ್ಕಳು ಮರಿಗಳಿರ್ತವೆ ಮನೆಗಳಲ್ಲಿ. ದೀಪ ಇಟ್ಕೊಂಡು ಎಷ್ಟು ದಿನ ಅಂತ ಇದು ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಮನೆಯಲ್ಲಿ ಮಕ್ಕಳು, ಬಾಣಂತಿಯರು ಮತ್ತು ಎಳೆ ಕೂಸುಗಳೆಲ್ಲ ಇರ್ತವೆ. ಅವ್ರಿಗೆ ಕರೆಂಟ್ ಇಂಪಾರ್ಟೆಂಟ್ ಅಲ್ವಾ? ಕುಡಿಯೋ ನೀರು ಮಕ್ಕಳಿಗೆ ಮಳೆ ನೀರೆಲ್ಲ ಕುಡ್ಸೋಕ್ಕಾಗಲ್ಲ. ಯಾಕೆಂದರೆ ಚಿಕ್ಕ ಪಾಪುಗಳಿರ್ತವೆ ಎಲ್ಲರ ಮನೇಲೂ, ಮಳೆ ನೀರೆಲ್ಲ ಕುಡ್ಸೋಕ್ಕಾಗಲ್ಲ. ಕರೆಂಟು ಇಲ್ಲ, 1 ವಾರ ಆಯಿತು. ಎಲ್ಲ ಮಳೆ ನೀರನ್ನೇ ಸೋಸ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿಬೇಕು, ಆ ಪರಿಸ್ಥಿತಿ ಬಂದಿದೆ ಅಷ್ಟೇ. ಇದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹರಗರವಳ್ಳಿ.